2026ರ ಐಪಿಎಲ್ನಲ್ಲಿ ಟ್ರೋಫಿ ಡಿಫೆನ್ಸ್ ಟಾರ್ಗೆಟ್ನೊಂದಿಗೆ ಅಖಾಡಕ್ಕೆ ಇಳಿದಿರುವಂತಹ ಬೆಂಗಳೂರು ತಂಡ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿ ಕಾಣ್ತಾ ಇದೆ. ಕಂಪ್ಲೀಟ್ ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗಳನ್ನು ಗೆಲ್ಲುವಂತ ಫೇವರೇಟ್ ಟೀಮ್ ಕೂಡ ಹೌದು. ಅಷ್ಟೇ ಅಲ್ಲ, ಬೆಂಗಳೂರು ತಂಡಕ್ಕೆ ಐಪಿಎಲ್ ಟ್ರೋಫಿಯನ್ನು ಉಳಿಸ್ಕೊಳ್ಳೋಕೆ ಸಾಲಿಡ್ ರೀಸನ್ಸ್ ಕೂಡ ಇದೆ. ಸೊ ಏನದು ರೀಸನ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮೊದಲ ಐಪಿಎಲ್ ಟ್ರೋಫಿಯನ್ನ ಗೆಲ್ಲೋಕೆ 18 ವರ್ಷ ಬೇಕಾಯಿತು. ಆದರೆ 2ನೇ ಕಪ್ ಗೆಲ್ಲೋದು ಅಷ್ಟು ಕಷ್ಟ ಏನಲ್ಲ. ರೆಡ್ ಆರ್ಮಿ ಕ್ಯಾಂಪ್ನಲ್ಲಿರುವಂಥ ಆಟಗಾರರ ಆರ್ಭಟವನ್ನ ನೋಡ್ತಾ ಇದ್ರೆ ಈ ಸಲ ಕೂಡ ಕಪ್ ನಮ್ದೇ ಅನ್ನೋ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಕೂಡ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬರ್ತಿದೆ. ಈಗಾಗಲೇ ಈ ಸೀಸನ್ನಲ್ಲಿ 2 ಪಂದ್ಯಗಳನ್ನು ಆಡಿದ್ದು 2 ಪಂದ್ಯಗಳಲ್ಲೂ ಕೂಡ ದಾಖಲೆಯ ಗೆಲುವನ್ನ ಸಾಧಿಸಿದ್ದಾರೆ. ಹ್ಯಾಟ್ರಿಕ್ ವಿಕ್ಟರಿಯ ಟ್ರ್ಯಾಕ್ನಲ್ಲಿರುವಂಥ RCBಗೆ ಈ ಸೀಸನ್ನಲ್ಲಿ ಟ್ರೋಫಿ ಡಿಫೆನ್ಸ್ ಮಾಡಿಕೊಳ್ಳೋಕೆ ಇರುವಂಥ 5 ಅಡ್ವಾಂಟೇಜಸ್ ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ನಂಬರ್ 1, ವಿರಾಟ್ ಕೊಹ್ಲಿ ಫಾರ್ಮ್ ಮತ್ತು ಅವರ ಗೈಡೆನ್ಸ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಐಕಾನಿಕ್ ಪ್ಲೇಯರ್ ವಿರಾಟ್ ಕೊಹ್ಲಿ RCB ತಂಡದಲ್ಲಿ ಇರೋದೇ ಫ್ರಾಂಚೈಸಿಗೆ ದೊಡ್ಡ ಅಡ್ವಾಂಟೇಜ್. ಅವರ ಬ್ಯಾಟಿಂಗ್ ಅಷ್ಟೇ ಅಲ್ಲದೆ ಎಕ್ಸ್ಪೀರಿಯನ್ಸ್, ಗೈಡೆನ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಟಿಂಗ್ನಲ್ಲಿ ತಂಡಕ್ಕೆ ಬ್ಯಾಕ್ ಬೋನ್ ಆಗುವಂಥ ಸ್ಟಾರ್ ಪ್ಲೇಯರ್. ಲಾಸ್ಟ್ ಸೀಸನ್ನಂತೆ ಈ ಸೀಸನ್ನಲ್ಲೂ ಕೂಡ RCB ಪರ ಬಿಗ್ ಸ್ಕೋರ್ ಕಲೆ ಹಾಕುವಂತ ಹಿಂಟ್ ಕೊಟ್ಟಿದ್ದಾರೆ. ಕಳೆದ ಸೀಸನ್ನಲ್ಲಿ ಅಂದರೆ 2025ರ ಸೀಸನ್ನಲ್ಲಿ RCB ಪರ 15 ಪಂದ್ಯಗಳನ್ನು ಆಡಿದ್ರು. ಇದರಲ್ಲಿ 54.75ರ ಆವರೇಜ್ನಲ್ಲಿ 657 ರನ್ಗಳನ್ನು ಕಲೆ ಹಾಕಿದ್ರು. ಆ್ಯಂಡ್ 8 ಮ್ಯಾಚ್ಗಳಲ್ಲಿ ಅರ್ಧ ಶತಕ ಬಂದಿತ್ತು. ಹೀಗಾಗಿ ನೆಕ್ಸ್ಟ್ ಬರುವಂತಹ ಬ್ಯಾಟರ್ಗಳಿಗೆ ಪ್ರೆಷರ್ ಫ್ರೀ ಆಗಿ ಬ್ಯಾಟಿಂಗ್ ಅನ್ನ ಮಾಡೋಕೆ ಮೊದಲೇ ಸೆಟ್ ಮಾಡಿಕೊಡ್ತಾ ಇದ್ರು. ಸೊ ಈ ಸೀಸನ್ ಕೂಡ ಅದೇ ಫಾರ್ಮ್ ನಲ್ಲಿ ಬ್ಯಾಟ್ ಬೀಸ್ತಾ ಇರುವಂತ ವಿರಾಟ್ ಕೊಹ್ಲಿ ಈಗಾಗಲೇ ಹೈದರಾಬಾದ್ ವಿರುದ್ಧದ ಉದ್ಘಾಟನಾ ಪಂದ್ಯದಲ್ಲೂ ಕೂಡ ಆರ್ಭಟಿಸಿದ್ರು. ಸೊ ಮೊದಲ ಪಂದ್ಯದಲ್ಲಿ 69 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿದು ಪಂದ್ಯ ಗೆಲ್ಲುವಲ್ಲಿ ಒಂದು ಭದ್ರ ಬುನಾದಿಯನ್ನು ಹಾಕೊಟ್ಟಿದ್ರು. ಸೊ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ 28 ರನ್ಗಳಿಗೆ ಔಟ್ ಆಗಿದ್ರು ಕೂಡ ಕೊಹ್ಲಿಯ ಮುಂದಿನ ಪಂದ್ಯದ ಮೇಲೆ ಎಲ್ಲರ ಕಣ್ಣಿದೆ. ಸೊ ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿ ಇರೋವರೆಗೂ ಕೂಡ ಎದುರಾಳಿ ಪಡೆಗೆ ಡವ ಇದ್ದದ್ದೇ. ಸೊ ಬ್ಯಾಟಿಂಗ್ನಲ್ಲಿ ಸ್ಟ್ರೆಂತ್ ಆಗೋದಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಅವರಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ತಂಡಕ್ಕೆ ದೊಡ್ಡ ಮುಖ್ಯ ಆಗುತ್ತೆ. ಸೊ ಯಾಕಂತಂದ್ರೆ ರಜತ್ ಪಾಟೀದಾರ್ ಈಗ RCBಗೆ ಕ್ಯಾಪ್ಟನ್ ಆಗಿದ್ರು ಕೂಡ ಸೊ ಬೌಲಿಂಗ್ ಟೈಮಲ್ಲಿ ಯಾರ ಕೈಗೆ ಬಾಲ್ ಕೊಡಬೇಕು ಅಥವಾ ಎಲ್ಲಿ ಫೀಲ್ಡಿಂಗ್ ಅನ್ನ ಸೆಟ್ ಮಾಡಬೇಕು, ಮೊಮೆಂಟಮ್ ಎಲ್ಲಿ ಚೇಂಜ್ ಮಾಡಬೇಕು ಅನ್ನೋದೆಲ್ಲ ಕೂಡ ವಿರಾಟ್ ಕೊಹ್ಲಿಯ ಗೈಡ್ ಮಾಡೋದ್ರಿಂದ ತಂಡದ ಗೆಲುವಿಗೆ ಪ್ಲಸ್ ಆಗ್ತಿದೆ. ಜೊತೆಗೆ ತಂಡದ ಆಟಗಾರರಿಂದಲೂ ಕೂಡ ಅಂಥದ್ದೇ ಸಾಥ್ ಸಿಗ್ತಾ ಇದೆ. ನಂಬರ್ 2, ಡೆತ್ ಓವರ್ಗಳಲ್ಲಿ RCB ಪರ ಅದ್ಭುತ ಫಿನಿಶಿಂಗ್. ಇನ್ನು RCB ಕಳೆದ 2 ಪಂದ್ಯಗಳಲ್ಲೂ ಕೂಡ ಬ್ಯಾಟಿಂಗ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅದರಲ್ಲೂ ಡೆತ್ ಓವರ್ಗಳಲ್ಲಿ ಬೆಂಗಳೂರು ಪರ ಬಿಗ್ ಸ್ಕೋರ್ ಬರ್ತಾ ಇದೆ. ಸೊ ಇದು ಇಡೀ ಗೇಮ್ ಮೊಮೆಂಟಮ್ನ ಚೇಂಜ್ ಮಾಡ್ತಾ ಇದೆ. ಅದರಲ್ಲೂ ಚೆನ್ನೈ ವಿರುದ್ಧದ ಮ್ಯಾಚಲ್ಲಿ 19ನೇ ಓವರ್ನಲ್ಲೇ 30 ರನ್ಸ್ ಬಂದಿತ್ತು. ಟಿಮ್ ಡೇವಿಡ್ ಅಂತೂ 25 ಎಸೆತಗಳಲ್ಲೇ 280ರ ಸ್ಟ್ರೈಕ್ ರೇಟ್ನಲ್ಲಿ ಔಟ್ ಆಗದೆ 70 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಡೆತ್ ಓವರ್ಗಳಲ್ಲಿ ಅವರು ಗಳಿಸಿದಂಥ 68 ರನ್ಗಳು IPL ಇನ್ನಿಂಗ್ಸ್ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ನಿಂದ ಅತಿ ಹೆಚ್ಚು ಡೆತ್ ಓವರ್ ರನ್ ಗಳಿಸಿದಂಥ ದಾಖಲೆಯಾಗಿದೆ. ಸೊ ಇಲ್ಲಿ ಟಿಮ್ ಡೇವಿಡ್ ಬೊಂಬಾಟ್ ಆಗಿ ಬ್ಯಾಟ್ ಬೀಸ್ತಿದ್ರು ನಿಜ. ಆದರೆ ಬ್ಯಾಟಿಂಗ್ ಡೆಪ್ತ್ ಅಂದರೆ RCB ತಂಡದ ಬ್ಯಾಟಿಂಗ್ ಲೈನ್ಅಪ್ ಇಷ್ಟಕ್ಕೆ ನಿಲ್ಲಲ್ಲ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುವಂಥ ಜಿತೇಶ್ ಶರ್ಮಾ ಇದ್ರು. ಹಾಗೆ ಬಿಗ್ ಹಿಟ್ಟರ್ ರೊಮ್ಯಾರಿಯೋ ಶೆಫರ್ಡ್ ಇದ್ದಾರೆ. ಜೊತೆಗೆ ಕ್ರೂಷಿಯಲ್ ಇನ್ನಿಂಗ್ಸ್ ಅನ್ನು ಆಡುವಂತ ಕೃನಾಲ್ ಪಾಂಡ್ಯ ಕೂಡ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಬ್ಯಾಟಿಂಗ್ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡೋ ಮೂಲಕ ಸೊ ಸಿಂಗಲ್ ಆಗಿ ನಿಂತು ಪಂದ್ಯಗಳನ್ನ ಗೆಲ್ಲಿಸುವಂತ ಕೆಪಾಸಿಟಿ ಇದೆ. ಹೀಗಾಗಿ RCBಯಲ್ಲಿ ನಂಬರ್ 1 to ನಂಬರ್ 8 ವರೆಗೂ ಕೂಡ ಬ್ಯಾಟಿಂಗ್ ಲೈನ್ ಅಪ್ ಬೆಂಕಿಯಾಗಿದೆ. ನಂಬರ್ 3, ಕಳೆದ 2 ಪಂದ್ಯಗಳಲ್ಲೂ ದಾಖಲೆಯ ಗೆಲುವು. RCB ಈ ಸೀಸನ್ ಅಲ್ಲಿ 2 ಪಂದ್ಯಗಳನ್ನು ಆಡಿದ್ದು 2ರಲ್ಲೂ ಕೂಡ ದಾಖಲೆಯ ಗೆಲುವನ್ನ ದಾಖಲಿಸಿದೆ. ಮೊದಲ ಪಂದ್ಯದಲ್ಲಿ ದಾಖಲೆಯ ಚೇಸಿಂಗ್, 2ನೇ ಮ್ಯಾಚ್ ಅಲ್ಲಿ ರೆಕಾರ್ಡ್ ಟಾರ್ಗೆಟ್ ಸೆಟ್ ಮಾಡಿದ್ರು. ಸೊ ಹೈದರಾಬಾದ್ ವಿರುದ್ಧ 202 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದ್ರು. ಅಂದ್ರೆ ಉದ್ಘಾಟನಾ ಪಂದ್ಯದಲ್ಲಿ RCB ಆಡಿದಂತ ಮೊದಲ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡುತ್ತೆ, 201 ರನ್ಗಳನ್ನ ಹೊಡಿತಾರೆ. ಸೊ 202 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ RCB 15.4 ಓವರ್ಗಳಲ್ಲೇ ಟಾರ್ಗೆಟ್ ಅನ್ನ ರೀಚ್ ಆಗಿದ್ರು. ಸೊ ಇದು IPLನ ಇತಿಹಾಸದಲ್ಲಿ 200+ ಟಾರ್ಗೆಟ್ನ ಫಾಸ್ಟೆಸ್ಟ್ ಚೇಸ್ ಆಗಿತ್ತು.
ಅಂಡ್ ಏಪ್ರಿಲ್ 5ಕ್ಕೆ ಚೆನ್ನೈ ವಿರುದ್ಧ 251 ರನ್ಗಳ ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ದು ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ ತಂಡವೊಂದು ಗಳಿಸಿದ ಹೈ ಸ್ಕೋರ್ ಆಗಿದೆ. ಹೀಗಾಗಿ ಈ ಎರಡೂ ಪಂದ್ಯಗಳ ರಿಸಲ್ಟ್ RCBಗೆ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಜೊತೆಗೆ ಡಿಫೆನ್ಸಿಂಗ್ ಚಾಂಪಿಯನ್ಸ್ಗೆ ಬೂಸ್ಟ್ ನೀಡಿದೆ. ಅವೇ ಪಿಚ್ನಲ್ಲೂ ಕೂಡ ಇಂಥದ್ದೇ ಪರ್ಫಾರ್ಮೆನ್ಸ್ ಬಂದ್ರೆ ಟಾಪ್ 4ಗೆ ಸೆಲೆಕ್ಟ್ ಆಗೋದನ್ನ ತಡೆಯೋಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಸೊ ಲಾಸ್ಟ್ ಸೀಸನ್ ಅಲ್ಲಿ ಹೊರಗಿನ ಪಿಚ್ಗಳಲ್ಲಿ 7ಕ್ಕೆ 7 ಪಂದ್ಯಗಳನ್ನ ಗೆದ್ದಿದ್ರು. ಸೊ ಈ ಸೀಸನ್ ಅಲ್ಲೂ ಕೂಡ ಅದೇ ಮೈಂಡ್ ಸೆಟ್ ನಲ್ಲಿ ಕಾಲಿಡ್ತಾ ಇದ್ದು ಹೊರಗಿನ ಪಿಚ್ಗಳಲ್ಲೂ ಕೂಡ ಅಂಥದ್ದೇ ಗೆಲುವು ಬಂದ್ರೆ RCB ಟಾಪ್ ಪ್ಲೇಸ್ ನಲ್ಲೇ ಇರುತ್ತೆ. ನಂಬರ್ 4 ಚಾಂಪಿಯನ್ ಬೌಲಿಂಗ್ ಯೂನಿಟ್ ನಲ್ಲಿ ಬದಲಾವಣೆ ಇಲ್ಲ. RCB ಲಾಸ್ಟ್ ಸೀಸನ್ ಅಲ್ಲಿ ಟ್ರೋಫಿ ಗೆಲ್ಲೋಕೆ ಮುಖ್ಯ ಕಾರಣವೇ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಇದ್ದದ್ದು. ಸೊ ಈ ಸೀಸನ್ ಅಲ್ಲೂ ಕೂಡ ಅದೇ ಯೂನಿಟ್ ಕಂಟಿನ್ಯೂ ಆಗ್ತಿದೆ. ಜೊತೆಗೆ ಇನ್ನೂ ಕೂಡ ಸ್ಟ್ರಾಂಗ್ ಆಗಿದೆ. ಲಾಸ್ಟ್ ಸೀಸನ್ ಅಲ್ಲಿ ಜೋಶ್ ಹೇಜಲ್ವುಡ್ 12 ಪಂದ್ಯಗಳಲ್ಲಿ 15.8ರ ಸರಾಸರಿಯಲ್ಲಿ 22 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹಾಗೆ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಈಗ IPL ನಲ್ಲಿ 200 ವಿಕೆಟ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಸೀಸನ್ ಅಲ್ಲೂ ಆರ್ಭಟ ಮುಂದುವರೆದಿದೆ. ಇನ್ನು ಯುಜ್ವೇಂದ್ರ ಚಹಲ್ ನಂತರ ಈ ಸಾಧನೆ ಮಾಡಿದಂತ 2ನೇ ಆಟಗಾರ ನಮ್ಮ ಭುವಿ. ಇನ್ನು ಗೇಮ್ ಚೇಂಜರ್ ಕೃನಾಲ್ ಪಾಂಡ್ಯ 15 ವಿಕೆಟ್ಗಳನ್ನ ಲಾಸ್ಟ್ ಸೀಸನ್ ಅಲ್ಲಿ ಕಬಳಿಸಿದ್ರು. ಜೊತೆಗೆ ಪಂಜಾಬ್ ವಿರುದ್ಧದ ಫೈನಲ್ ಮ್ಯಾಚ್ ಅಲ್ಲಿ ಜಸ್ಟ್ 17 ರನ್ಗಳನ್ನ ಮಾತ್ರ ನೀಡಿ 2 ವಿಕೆಟ್ ಅನ್ನ ಪಡೆದು ಕಪ್ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ರು. ಸೊ ಈ ಮೂವರು ಬೌಲರ್ಗಳು ಈ ಸೀಸನ್ ಅಲ್ಲೂ ಕೂಡ ಕಂಟಿನ್ಯೂ ಆಗಿರೋದು ಪ್ಲಸ್ ಆಗ್ತಿದೆ. ಸೊ ಯಶ್ ದಯಾಳ್ ಇಲ್ಲ ಅಂದ್ರೂ ಕೂಡ RCBಗೆ ಅಂತ ದೊಡ್ಡ ಮೈನಸ್ ಏನೂ ಆಗಿಲ್ಲ. ಜೊತೆಗೆ 2026ರಲ್ಲಿ ಜೇಕಬ್ ಡಫಿ ಕೂಡ ಪಾರ್ಟಿಗೆ ಜಾಯ್ನ್ ಆಗಿದ್ದು ಚೊಚ್ಚಲ ಪಂದ್ಯದಲ್ಲೇ 22 ರನ್ಗಳನ್ನ ನೀಡಿ 3 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹಾಗೆ CSK ವಿರುದ್ಧದ ಪಂದ್ಯದಲ್ಲೂ ಕೂಡ ಪವರ್ ಪ್ಲೇನಲ್ಲೇ ವಿಕೆಟ್ ತೆಗೆದು ಕ್ರೂಷಿಯಲ್ ಟೈಮ್ ಅಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಸೊ ಬ್ಯಾಟಿಂಗ್ ಜೊತೆ ಬೌಲಿಂಗ್ ಕೂಡ ಚೆನ್ನಾಗಿ ಇರೋದ್ರಿಂದ ಟ್ರೋಫಿಯನ್ನ ಡಿಫೆನ್ಸ್ ಮಾಡಿಕೊಳ್ಳೋಕೆ RCBಗೆ ದೊಡ್ಡ ಲಾಭವಾಗಲಿದೆ. ನಂಬರ್ 5 IPL ನಲ್ಲಿ 2 ತಂಡಗಳು ಮಾತ್ರವೇ ಬ್ಯಾಕ್ ಟು ಬ್ಯಾಕ್ ಕಪ್. ಇನ್ನು IPL ಇತಿಹಾಸವನ್ನ ಕೆದಕಿದ್ರೆ 2 ತಂಡಗಳು ಮಾತ್ರವೇ ಟ್ರೋಫಿಯನ್ನ ಡಿಫೆನ್ಸ್ ಮಾಡ್ಕೊಂಡಿವೆ. ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈ ಸಾಧನೆಯನ್ನ ಮಾಡಿತ್ತು. ಸೊ 2010ರಲ್ಲಿ ಚಾಂಪಿಯನ್ ಆಗಿದ್ದಂಥ ಚೆನ್ನೈ ತಂಡ 2011ರಲ್ಲಿ ಮತ್ತೆ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಸೊ ಟ್ರೋಫಿಯನ್ನ ಡಿಫೆನ್ಸ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಕೂಡ 2019ರಲ್ಲಿ ಕಪ್ ಗೆದ್ದು ಆನಂತರ 2020ರಲ್ಲಿ ಮತ್ತೆ ಟ್ರೋಫಿಯನ್ನ ಉಳಿಸಿಕೊಳ್ಳುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಟೈಟಲ್ ವಿನ್ನರ್ಸ್ ಆಗಿದ್ರು. ಸೊ ಈಗ RCB ಕೂಡ ಈ ಲಿಸ್ಟ್ಗೆ ಸೇರಬಹುದು. ಯಾಕಂದ್ರೆ ಲಾಸ್ಟ್ ಸೀಸನ್ನ ಪ್ಲೇಯರ್ಗಳೇ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಮತ್ತೆ ಅದೇ ರಿಸಲ್ಟ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಆಕ್ಚುಲಿ IPL ನಂತ ಕಾಂಪಿಟೇಟಿವ್ ಲೀಗ್ಗಳಲ್ಲಿ ಆರಂಭದಲ್ಲೇ ವಿಜೇತರನ್ನ ಊಹೆ ಮಾಡೋದು ಸ್ವಲ್ಪ ಹಾಸ್ಯಾಸ್ಪದ ಅನಿಸ್ಬೋದು. ಆದರೆ RCB ಇರುವಂತ ಫಾರ್ಮ್ ನೋಡ್ತಾ ಇದ್ರೆ ಈ ರೀತಿಯಾದಂಥ ಊಹೆಯನ್ನ ಮಾಡೋದು ಅಥವಾ ಇಮ್ಯಾಜಿನ್ ಮಾಡೋದು ಅಥವಾ ಪ್ರೆಡಿಕ್ಟ್ ಮಾಡೋದು ಅತಿಶಯೋಕ್ತಿ ಅಥವಾ ಓವರ್ ಥಿಂಕಿಂಗ್ ಅನಿಸೋದಿಲ್ಲ. ಯಾಕಂದ್ರೆ ತಂಡದಲ್ಲಿ ಮೈನಸ್ ಇದ್ದಾಗ ಒಪ್ಪಿಕೊಳ್ಳೋಕೆ ರೆಡಿ ಇದ್ದೇವೆ ಅಂದಾಗ ಸ್ಟ್ರೆಂತ್ನು ಕೂಡ ಅಷ್ಟೇ ಈಸಿಯಾಗಿ ಒಪ್ಕೊಳ್ಬೇಕಾಗುತ್ತೆ. ಟೀಮ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಿದೆ, ಜೊತೆಗೆ ಪ್ಲೇಯರ್ಗಳು ಕೂಡ ಸಾಲಿಡ್ ಫಾರ್ಮ್ ನಲ್ಲಿದ್ದಾರೆ. ಹೀಗಾಗಿ ಫ್ಯಾನ್ಸ್ ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆದ್ದು RCB ಮತ್ತೊಂದು ಚರಿತ್ರೆಯನ್ನ ಬರೆಯಲಿ. ನಮಸ್ಕಾರ.